ನನ್ನ ಹೃದಯ ಅಗ್ನಿಕುಂಡವಾಗಿ ಯಾಕೆ ಉರಿಯಬೇಕು? ಉರಿಯುತ್ತಿದೆ ಬಿಡು. ನಾವು ಯಾಕೆ ಇಷ್ಟು ನಿಶಬ್ದವಾಗಿ ಇರಬೇಕು? ವಿಕಿ, ನಿನ್ ನೋವನ್ನ ನಾವು ಅರ್ಥ ಮಾಡ್ಕೋತೀವಿ. ಆಗಿದ್ದೇನೋ ಆಗೋಯ್ತು, ಇನ್ನು ಅವನಿ ಬಗ್ಗೆ ಮರ್ತೋಗು. ನಿನಗಿರೋ ಅಂದಕ್ಕೆ ದುಡ್ಡಿಗೆ ಅವನಿ ಅಂತವ್ರು 100 ಜನ ಸಿಗ್ತಾರೆ. ಅವನಿ ಅಂತವ್ರು ಸಿಗ್ತಾರೆ, ಆದ್ರೆ ಅವನಿ ಸಿಗಲ್ಲ ಅಲ್ವಾ? ಇನ್ನೀನು ಅವನೇನು ಮರ್ತೋಗೋದು ಒಳ್ಳೇದು ಬಾಮೈದ. ಅಬ್ಬಾ, ಎಷ್ಟು ಸಿಂಪಲ್ ಆಗಿ ಹೇಳ್ದೆ ಬಾವ. ನೀವು ಇಷ್ಟು ಧೈರ್ಯವಾಗಿ ನನ್ನ ಹತ್ರ ಯಾಕೆ ಮಾತಾಡ್ತಿದ್ದೀರೋ ನಾನು ಹೇಳ. ಅವನಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾದ ಮೇಲೆ ನಾನು ಕತ್ತಿ ಹಿಡ್ಕೊಂಡು ನಿಮ್ ಕತ್ತು ಕುಯ್ಯಲ್ಲ, ಗನ್ ಹಿಡ್ಕೊಂಡು ನಿಮ್ ತಲೆಗೆ ಬುಲೆಟ್ ಹಾರ್ಸಲ್ಲ. ಅದೇ ಅಲ್ವಾ ನಿಮ್ ಧೈರ್ಯ? ಅದಕ್ಕಲ್ಲ ವಿಕಿ. ಇನ್ನು ಒಂದು ಮಾತು ಮಾತಾಡಿದ್ರು ನಿಮ್ಮಿಬ್ರು ಸಾಯಿಸಿ ಇಲ್ಲೇ ಸಮಾಧಿ ಕಟ್ಬಿಡ್ತೀನಿ. ಅವನಿಗೆ ಮದುವೆ ಆಗಿದೆ, ಅವನಿ ಕತ್ತಲ್ಲಿ ತಾಳಿ ಇದೆ ಅಂತ ಆ ಕುಡ್ಕ ನರಸಿಂಹ ಹೇಳಿದ ಮಾತುಗಳನ್ನ ನಾನೇನಾದ್ರೂ ಕೇಳಿದಿದ್ರೆ ಇಷ್ಟು ದಿನ ಮದುವೆ ಆಗಿರೋ ಹುಡುಗಿ ಹಿಂದೆ ಗಾಣದ ಎತ್ತಿನ ಹಾಗೆ ತಿರುಗ್ತಾನೆ ಇರ್ಲಿಲ್ಲ. ಅವನಿನ ಮದುವೆ ಆಗಿರೋದು ಶ್ರೀಕರ್ ಅಂತ ಹೇಳ್ತಾರೆ, ಶ್ರೀಕರ್ ಅಲ್ಲ ಅಂತಾನೂ ಹೇಳ್ತಾರೆ. ಇಲ್ಲಿವರೆಗೂ ಅವನಿ ಗಂಡ ಯಾರು ಅಂತ ಕ್ಲಾರಿಟಿನೇ ಸಿಕ್ಲಿಲ್ಲ. ಮಗಳ ಜೊತೆ ಸೇರಿ ಇಂಥ ಡ್ರಾಮಾ ಆಡ್ತೀರಾ? ಅದು ಅಲ್ಲದೆ ನನ್ನ ಬಗ್ಗೆ ಗೊತ್ತಿದ್ದು ನನಗೆ ಮೋಸ ಮಾಡ್ತೀರಾ? ಇಂಥದ್ದನ್ನ ನಾನು ಯಾವತ್ತೂ ಫೇಸ್ ಮಾಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದು, ನನಗೆ ಬೇಕು ಅನ್ಕೊಂಡಿದ್ದು ಬಲವಂತವಾಗಿ ಅದನ್ನ ಪಡ್ಕೊಳ್ಳೋದು ಬಿಟ್ರೆ ಮೋಸ ಹೋಗೋದು ನನ್ನ ಹಿಸ್ಟ್ರಿಲೇ ಇಲ್ಲ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕತ್ತರಿಸ್ಬೇಕು ಅಂತಾರೆ ತಾನೆ. ನಾನು ಮೋಸನ ಮೋಸದಿಂದನೇ ಗೆಲ್ತೀನಿ. ಅವನಿ ಜೊತೆ ನನ್ನ ಮದುವೆ ನಿಲ್ಲೋ ಪರಿಸ್ಥಿತಿ ಬಂದಿರೋದಕ್ಕೆ ಇವಾಗಿನ ಕರ್ತವ್ಯ ಏನು ಅಂತಂದ್ರೆ ನಿಹಾರಿಕನ್ ಮದುವೆ ಶ್ರೀಕರ್ ಜೊತೆ ಆಗೋದಕ್ಕೆ ನಾನು ಬಿಡಲ್ಲ. ಲೇ, ಅಂತ ಕೆಲ್ಸ ಮಾಡ್ಬೇಡ್ವೋ? ನಿಹಾರಿಕಾ ತಡ್ಕೊಳ್ಳೋದಿಲ್ವೋ? ಅವಳೇನಾದ್ರೂ ಮಾಡ್ಕೋತಾಳೆ ಕಣೋ. ವಿಕಾಸ್, ನಿನಗೆ ಕೈ ಮುಗಿತೀನಿ. ನಿಹಾರಿಕಾ ಮಾತ್ರ ತಾನು ಇಷ್ಟಪಟ್ಟಿರೋನ್ನ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಬೋದು, ನಾನ್ ಮಾತ್ರ ದೇವದಾಸನ ಹಾಗೆ ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ತಿರುಗ್ಬೇಕಾ? ಈಗ್ಲೇ ವೇದವತಿ ಅವ್ರ ಮನೆಗೆ ಹೋಗಿ ನಿಹಾರಿಕಾ ಎಂತವಳೋ, ನಿಹಾರಿಕನ್ ಅಭ್ಯಾಸಗಳು, ಅವಳ ಕಲ್ಚರು, ಎಲ್ಲ ವಿಷಯಗಳನ್ನು ಎಲ್ಲರ ಮುಂದೆ ಹೇಳ್ಬಿಡ್ತೀನಿ. ವಿಕಾಸ್, ಬೇಡ ಕಣೋ, ನೀನು ಕೈ ಮುಗಿತೀನಿ ಕಣೋ, ಬೇಡ. ನಾನು ಮದುವೆ ನಡೆಯಲ್ಲ ಅಂದ್ಮೇಲೆ ಅವಳ ಮದುವೆನೂ ನಡಿಬಾರ್ದು. ಇದು ನನ್ನ ಸಿದ್ಧಾಂತ. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆನ ದೇವತೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ದೇವತೆ ಅಲ್ಲ, ನಿಮ್ ಮನೆಗೆ ಬಂದಿರೋ ದೆವ್ವ ಅಂತ ನಿಹಾರಿಕನ್ ಗುಟ್ನೆಲ್ಲ ರಟ್ ಮಾಡ್ಬಿಡ್ತೀನಿ. ಬಾಮೈದ, ಬೇಡ ಬಾಮೈದ, ಬೇಡ ಬಾಮೈದ, ಬೇಡ ಬಾಮೈದ, ನಮ್ಮ ಮಾತು ಕೇಳು. ಆಗೋಯ್ತು, ಎಲ್ಲ ಆಗೋಯ್ತು. ಇಷ್ಟು ದಿನ ನಾವು ಪಟ್ಟ ಕಷ್ಟ ಇಲ್ಲ ಸರ್ವನಾಶ ಆಗೋಯ್ತು. ವಿಕಾಸ್, ನಿಹಾರಿಕಾ, ಡ್ರ್ಯಾಗನ್ ಎಂಟರ್ ಆಗಿದೆ. ಇನ್ನು ನೀನು ಬಲಿ. ಇವ್ರ ಮನೆಗೆ ಸೊಸೆ ಆಗಿ ವೇದವತಿಯವ್ರ ಸ್ಥಾನಕ್ಕೆ ಬಂದು ಅಲ್ಲಿ 10 ಊರಿಗೆ ಮಹಾರಾಣಿಯಾಗಿ ಎಲ್ಲರಿಗೂ ಆಜ್ಞೆ ಮಾಡಬೇಕು ಅನ್ಕೊಂಡಿದ್ಯಾ? ನೀನ್ ಎಲ್ಲ ಕನ್ಸ್ಗಳನ್ನೋ ಒಂದೇ ಸರಿ ಬೆಂಕಿಗೆ ಹಾಕಿ ಸುಟ್ಟಾಕ್ತೀನಿ, ನೋಡ್ತಿರು. ಆಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದ್ಸರಿ ಹೊರಗಡೆ ಬನ್ನಿ. ವಿಕಿ, ಏನು ಸಡನ್ ಆಗಿ? ವೇದವತಿ ಅವರೇ, ಅವನನ್ನ ಹೊರಗಡೆ ಹಾಕಿದ್ರಂತೆ. ಅವನಿ ಕತ್ತಲ್ಲಿ ತಾಳಿ ಇದೆ ಅನ್ನೋ ವಿಷಯ ಬಯಲಾದ್ಮೇಲೂ ಕೂಡ ಮನೆಯಲ್ಲಿ ಹೇಗಿಟ್ಕೋತೀವಿ? ಇವಾಗ ಇವನು ಆ ಫ್ರಸ್ಟ್ರೇಷನ್ ನಲ್ಲಿ ನನ್ ಬಗ್ಗೆ ಏನು ಹೇಳ್ಬಿಡಲ್ಲ ಅಲ್ವಾ? ನಮ್ಮ ಸೋದರ ಸೊಸೆ ಆಗಿದ್ರು ಮೋಸ ಮಾಡಿದ್ರೆ ತಡ್ಕೊಳಕ್ ಆಗಲ್ವಲ್ಲಪ್ಪ.
ಹಾಗಾದ್ರೆ ಇವಾಗ ಮೋಸ ಮಾಡಿದವ್ರಿಗೆ ಒಳ್ಳೆ ಪನಿಷ್ಮೆಂಟ್ ಕೊಡ್ತೀರಾ ಅಂತ ಆಯ್ತು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಹೌದೌದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನೀನೇನ್ ಬೇಜಾರ್ ಮಾಡ್ಕೋಬೇಡಪ್ಪ. ನಿನಗೆ ಎಂತ ನ್ಯಾಯ ಕೊಡಿಸ್ಬೇಕೋ ಅಂತ ನ್ಯಾಯನೇ ಕೊಡಿಸ್ತೀವಿ. ನೀವು ನನಗೆ ನ್ಯಾಯ ಕೊಡೋ ವಿಷಯನ ಪಕ್ಕಕ್ಕಿಡಿ. ಅಷ್ಟ್ರಲ್ಲಿ ನಾನು ನಿಮಗೆ ಹಾಗೆ ಸುಮ್ಮನೆ ಒಂದು ಸಿನಿಮಾ ತೋರಿಸ್ತೀನಿ, ಅದನ್ನ ನೋಡಿ ಎಂಜಾಯ್ ಮಾಡಿ. ಸಿನಿಮಾನಾ? ಹೌದು ಪೃಥ್ವಿರಾಜ್ ಅವರೇ, ಕಥೆಯಲ್ಲಿ ಒಳ್ಳೊಳ್ಳೆ ಟ್ವಿಸ್ಟು ಇರುತ್ತೆ. ಅಷ್ಟಕ್ಕೂ ಸಿನಿಮಾ ಹೆಸರೇನು? ಸಿನಿಮಾ ಹೆಸರು ನಿಹಾರಿಕಾ ಇನ್ನು ನಿನ್ ವೇಷ ಸಾಕು ಅಂತ. ಇದೇನು ನಿಹಾರಿಕಾ ಬಗ್ಗೆನೇ ಇರೋ ತರ ಇದೆ. ಎಸ್, ವಿಕಾಸ್ ಎಂಟರ್ಟೈನ್ಮೆಂಟ್ಸ್ ಪ್ರೊಡಕ್ಷನ್ ನಂಬರ್ 1, ನಿಹಾರಿಕಾ ಇನ್ನು ನಿನ್ ವೇಷ ಸಾಕು. ಕ್ಯಾಪ್ಷನ್ ಬಂದು ಸಿಕ್ಕಾಕೊಂಡೆ ಅಲ್ವಾ? ಏನಾಯ್ತು ಬ್ರೋ, ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ವಿಕಿ, ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ನೀನಿವಾಗ ಮನೆಗೆ ಹೊರಡು. ನನ್ನ ಕಥೆಲಿ ಮೇನ್ ಕ್ಯಾರೆಕ್ಟರ್ ನೀನೇ. ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಕೂಲ್. ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ವಿಕಾಸ್ ಬ್ರೋ, ನಿನ್ ಸಿನಿಮಾ ಕಥೆನ ನಾನು ಹೇಳ್ತೀನಿ. ವಾಟ್? ಹೌದು ಬ್ರೋ. ಏನು ಜೋಕಾ? ನೋ, ವೆರಿ ಸೀರಿಯಸ್. ಮೊದಲು ನಿನ್ ಕಥೆಲಿ ಮೇನ್ ಕ್ಯಾರೆಕ್ಟರ್ ಆಗಿರೋ ನಿಹಾರಿಕಾ ಬಗ್ಗೆ ಹೇಳ್ತೀನಿ. ನಿಹಾರಿಕಾ ಒಳ್ಳೆಯವಳಲ್ಲ, ಬ್ಯಾಡ್ ಕ್ಯಾರೆಕ್ಟರ್. ನಿಹಾರಿಕಾ ಪಬ್ಗೆ ಹೋಗ್ತಿದ್ಲು, ಡಿಸ್ಕೋ ಡ್ಯಾನ್ಸು ಮಾಡ್ತಿದ್ಲು, ಹೌದಾ? ನಿಹಾರಿಕಾಗೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಬಿಟ್ರೆ ಬೇರೆ ಕೆಲ್ಸನೇ ಇರ್ತಿರ್ಲಿಲ್ಲ. ಯಾವತ್ತೂ ಸೀರೆನೇ ಉಡ್ದೆ ಮಾಡ್ರನ್ ಡ್ರೆಸ್ ಹಾಕೋತಿದ್ಲು. ನಿಹಾರಿಕಾಗೆ ಸಂಪ್ರದಾಯ, ಆಚಾರ, ಪದ್ಧತಿ ಏನೂ ಗೊತ್ತಿಲ್ಲ. ತುಂಬಾ ಜನ ಹುಡುಗರನ್ನ ಹಿಂದೆ ತಿರುಗಿಸ್ಕೊಂಡು ಅವರನ್ನ ಹುಚ್ಚರನ್ನಾಗಿ ಮಾಡಿ ಬಿಟ್ಬಿಡ್ತಿದ್ಲು. ಅಷ್ಟೇ ಅಲ್ಲಪ್ಪ, ನಿಹಾರಿಕಾ ಜಾತಕನ ಅಡ್ಡ ಇಟ್ಕೊಂಡು ನಮ್ಮನೆಗೆ ಎಂಟ್ರಾದ್ಲು. ನಮ್ಮನ್ನೆಲ್ಲ ಮೋಸ ಮಾಡಿ ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡೆ. ನನ್ನ ಹೆಂಡತಿ ವೇದವತಿ ಸ್ಥಾನಕ್ಕೆ ನಿಹಾರಿಕಾ ಬಂದ್ಮೇಲೆ ಅವಳು ನಿಜ ಸ್ವರೂಪ ತೋರಿಸ್ತಾಳೆ. ಹೇಳ್ಬೇಕಾಗಿರೋ ಲಕ್ಷಣನೆಲ್ಲ ಎಲ್ರೂ ಹೇಳಾಯ್ತು. ನಂದು ನನ್ನ ಮಗಳದು ಕೂಡ ಸೇಮ್ ಫೀಲಿಂಗ್. ವಿಕಾಸ್ ಬ್ರೋ, ನೀನ್ ಹೇಳ್ಬೇಕು ಅನ್ಕೊಂಡಿರೋ ಸಿನಿಮಾ ಕತೆ ಇದೆ ಅಲ್ವಾ? ಹೌದು ಬ್ರೋ, ನಾನು ಹೇಳಬೇಕು ಅನ್ಕೊಂಡಿದ್ದ ಪ್ರತಿ ವಿಷಯ ಒಂದಕ್ಷರನೂ ವ್ಯತ್ಯಾಸ ಇಲ್ದೇನೆ ನೀವೇ ಎಲ್ರೂ ಹೇಳಿದಿರಿ. ನೀನ್ ಬರ್ತೀಯಾ, ಹೀಗೆ ಹೇಳ್ತೀಯಾ ಅಂತ ನಮ್ ನಿಹಾರಿಕಾ ನಮ್ ಹತ್ರ ಮೊದ್ಲೇ ಹೇಳಿದ್ಲು ವಿಕಾಸ್. ನಾವ್ ಹೇಳಿದ್ದಲ್ದೇನೆ ಇನ್ನೂ ನೀನೇನಾದ್ರೂ ಹೇಳ್ಬೇಕು ಅಂತಿದ್ಯಾ? ಎಲ್ಲ ಹೇಳಿದ್ಮೇಲೆ ಇನ್ನೇನು ಹೇಳೋದಕ್ಕಿದೆ? ನಿಹಾರಿಕನ್ ಬಗ್ಗೆ ಇಷ್ಟೆಲ್ಲ ಗೊತ್ತಾದ್ಮೇಲೂ ನೀವು ಈ ಮನೇಲಿ ಇಟ್ಕೋತೀರಾ? ಶ್ರೀಕರ್ ಕೊಟ್ಟು ಮದುವೆ ಮಾಡಿ ಮನೆ ಸೊಸೆ ಮಾಡ್ಕೋತೀರಾ? ಯಾವುದೇ ಪರಿಸ್ಥಿತಿಲೂ ಮದುವೆ ಕ್ಯಾನ್ಸಲ್ ಆಗಲ್ಲ. ನಿಹಾರಿಕಾಗೂ ಮಾವಂಗೂ ಮದುವೆ ನಡೆಯುತ್ತೆ. ನೀವೆಲ್ಲರೂ ತುಂಬಾ ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೆ. ನೀವು ಇಷ್ಟೊಂದು ಅಮಾಯಕರಿದ್ದೀರಾ. ನಿಹಾರಿಕಾ ನಿಮ್ಮ ಹತ್ರ ಏನೇನು ಹೇಳಿದಳೋ ಅದೆಲ್ಲ ನಿಜ. ಅಷ್ಟಕ್ಕೂ ಅದೇ ನಿಹಾರಿಕನ್ ಒರಿಜಿನಲ್ ಕ್ಯಾರೆಕ್ಟರ್. ಅವನಿ ಜೊತೆ ಮದ್ವೆ ಕ್ಯಾನ್ಸಲ್ ಆಯ್ತು ಅನ್ನೋ ನೋವ್ನಲ್ಲಿ ನೀನ್ ಹೀಗೆ ಮಾತಾಡ್ತೀಯ ಅಂತ ಹೇಳಿದ್ಲಪ್ಪ. ಹೀಗ್ ಸೆಟ್ ಮಾಡಿದ್ಯಾ ನಿಹಾರಿಕಾ? ಸೆಟ್ ಮಾಡೋದೇನಿದ್ಯಪ್ಪ? ನಿಹಾರಿಕಾ ನಮ್ಮ ಹತ್ರ ನಿಜಾನೇ ತಾನೇ ಹೇಳಿದ್ದು. ಇಷ್ಟಪಟ್ಟು ಹುಡುಗಿನ ಮದುವೆ ಆಗೋಕೆ ಆಗ್ತಿಲ್ವಲ್ಲ ಅನ್ನೋ ನೋವು ನಿನಗೆ ತುಂಬಾನೇ ಇರುತ್ತೆ. ಅದೇನ್ ತಪ್ಪಲ್ಲ ಬಿಡು. ವಿಕ್ಕಿ, ಅವನಿ ಇಲ್ಲ ಅಂದ್ರೆ ಅವನಿ ಅಂತ ಅಂದವಾದ ಹುಡುಗಿ ನಿನ್ಗೆ ಮತ್ತೊಬ್ಳು ಸಿಗ್ತಾಳೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ನೋವಲ್ಲಿ ನನ್ ಬಗ್ಗೆ ಕೂಡ ದಯವಿಟ್ಟು ಏನೇನೋ ಹೇಳ್ಬೇಡ. ಯಾವ್ದಕ್ಕಾದ್ರೂ ಒಳ್ಳೇದು ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊ. ನನ್ನ ಡಾಕ್ಟರ್ ಹತ್ರ ಹೋಗು ಅಂತಿದ್ದೀರಾ ಅಂದ್ರೆ ನನ್ನನ್ನು ತಲೆ ಕೆಟ್ಟಿರೋ ಥರ ನೋಡ್ತಿದ್ದೀರಾ ಅಂತ ಆಯ್ತು. ನಾನಿನ್ನೇನು ಹೇಳಿದ್ರು ತಪ್ಪೆ. ಪಾಪ ಪಾಪ
ವಿಕ್ಕಿ ಡಿಪ್ರೆಷನ್ಗೆ ಹೋಗ್ದಾಗೆ ಹುಷಾರಾಗಿ ನೋಡ್ಕೊ ನಿಹಾರಿಕಾ. ವಿಕಾಸ್ನ ನೋಡ್ತಿದ್ರೆ ಪಾಪ ನಿಜವಾಗ್ಲೂ ಅಯ್ಯೋ ಅನ್ನಿಸ್ತಾ ಇದೆ. ನೋಡು, ನಿನ್ನ ಒರಿಜಿನಲ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ಯಾರು ನಂಬೋ ಪರಿಸ್ಥಿತಿಲೇ ಇಲ್ಲ. ಹೆಲೋ ದುಬೈ. ನನ್ನ ಮೇಲೇನೆ ಗೂಬೆ ಕೂರ್ಸಿ ವಿಕ್ಕಿ ಅನ್ನೋ ಬದಲು ದುಬೈ ಅಂತಿದ್ಯಾ? ಅಷ್ಟೇ ಅಲ್ವಾ, ಮತ್ತೆ ಗುಲಾಮರಾಗಿರ್ಬೇಕಾದ್ರೆ ಮಾತ್ರ ಭಯ ಪಡ್ತೀವಿ. ಗುಲಾಮ್ಗಿರಿ ಪಟ್ಟ ದೂರ ಆದ್ಮೇಲೆ ಎಲ್ಲ ಬದ್ಲಾಕ್ ಹೋಗತ್ತೆ. ನೀನ್ ನನಗೆ ತಡ್ಕೊಳಕ್ಕಾಗದೇ ಇರುವಂತ ಶಾಕ್ ಕೊಡೋಣ ಅಂತ ಬಂದೆ, ವಾಪಸ್ ನಾನೇ ಕೊಟ್ಟೆ. ಹೇಗಿದೆ? ಮಹಾಸಭೆಯಲ್ಲಿ ನಡೆದ ಅವಮಾನಕ್ಕೆ ದುರ್ಯೋಧನ ರೊಚ್ಚಿಗೆದ್ದ ಹಾಗೆ ನಾನು ಕೂಡ ನಿಮ್ಮ ಅಪ್ಪ ಅಮ್ಮನ ಮುಂದೆ ತುಂಬಾ ಮಾತಾಡ್ದೆ. ಇಲ್ಲಿಗೆ ಬಂದು ನಿನ್ನ ಮದುವೆನ ಕ್ಯಾನ್ಸಲ್ ಮಾಡ್ಸೋಣ ಅನ್ಕೊಂಡೆ. ಆದ್ರೆ ನೀನ್ ರಿವರ್ಸ್ ಗೇಮ್ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನ್ ಯಾವಾಗ್ಲೂ ಹೀಗೆ ದುಬೈ. ಆಟ ನನಗ್ ಫೇವರ್ ಆಗಿ ನಡೀಲಿಲ್ಲ ಅನ್ಕೋ, ತಕ್ಷಣ ಆಟನೇ ಬದಲಾಯಿಸ್ಬಿಡ್ತೀನಿ. ನೀನ್ ಏನ್ ಪ್ಲಾನ್ ಮಾಡ್ಕೊಂಡ್ ಬರ್ತಿದ್ಯಾ ಅಂತ ಗೌತಮಿ ನನ್ಗೆ ಫೋನ್ ಮಾಡಿ ಹೇಳಿದ್ಲು. ಆ ಇನ್ಫಾರ್ಮೇಶನ್ ನನಗ್ ಬರ್ದೇ ಇದ್ದಿದ್ರೆ ನಾನ್ ನಿನ್ನಿಂದ ಸರಿಯಾಗಿ ಸಿಕ್ಕಾಕೋತಿದ್ನೇನೋ. ವಿಷಯನ ಅಲ್ಲಿ ಮೊದಲೇ ಲೀಕ್ ಮಾಡಿದ್ದು ನಾನು ಮಾಡಿದ ದೊಡ್ಡ ತಪ್ಪು ಅಂತಾಯ್ತು. ಅಷ್ಟೇ ಅಲ್ವಾ ಮತ್ತೆ, ಅದಕ್ಕೆ ಕೆಲವು ಕೆಲ್ಸನ ಮೊದ್ಲೇ ಹೇಳಿ ಮಾಡ್ಬೇಕು, ಇನ್ನು ಕೆಲವನ್ನ ಕೆಲ್ಸ ಆದ್ಮೇಲೆ ಹೇಳ್ಬೇಕು. ಈ ಚಿಕ್ಕ ಲಾಜಿಕ್ನ ನೀನ್ ಮಿಸ್ ಮಾಡ್ಕೊಂಡೆ, ಬ್ಯಾಡ್ ಲಕ್. ನನ್ ಸೀಕ್ರೆಟ್ಸ್ನೆಲ್ಲ ಎಲ್ಲಿ ಬಯಲ್ ಮಾಡ್ತೀಯ ಅನ್ನೋ ಭಯ ಇಷ್ಟು ದಿನ ಇತ್ತು, ಇವಾಗ ಅದು ಕೂಡ ಹೋಯ್ತು. ಈಗ್ಲೇ ಎಲ್ಲ ಮುಗ್ದೋಯ್ತು ಅಂತ ಖುಷಿ ಪಡ್ಬೇಡ ನಿಹಾರಿಕಾ ಡಾರ್ಲಿಂಗ್. ಇನ್ನೊಂದ್ಸಲ ಇಂಥ ಅವಕಾಶ ಸಿಗಲ್ಲ ಅನ್ಕೊಂಡಿದ್ಯಾ? ನೀನ್ ತಪಸ್ ಮಾಡಿದ್ರು ಇಲ್ಲ ಯಾರ ಕೈಲಾದ್ರೂ ಮಾಟನೋ ಮಂತ್ರನೋ ಮಾಡ್ಸಿದ್ರು ಶ್ರೀಕರ್ ಜೊತೆ ನಡೆಯೋ ನನ್ ಮದ್ವೆನ ಯಾರು ತಡಿಯಕ್ಕಾಗಲ್ಲ. ನಾನೇ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ, ನೀನು ನನಗಿಂತ ದೊಡ್ಡ ಬುದ್ಧಿವಂತೆ. ನಿನ್ನಂತವ್ರನ್ನ ನೋಡೇ ಆ ಪದನ ಕಂಡಿಡಿದಾರೆ ಅನ್ಸುತ್ತೆ. ಈ ವಿಷಯ ತಿಳ್ಕೊಳ್ಳೋದಕ್ಕೆ ನಿನ್ಗೆ ಇಷ್ಟು ದಿನ ಬೇಕಾಯ್ತು. ಪೋರ್ ಫೆಲೋ. ಏ ದುಬೈ, ಅವನಿ ಜೊತೆ ನಿನ್ ಮದ್ವೆ ನಿಂತೋಯ್ತು ಅನ್ನೋ ಡಿಸಪಾಯಿಂಟ್ಮೆಂಟ್ ಅಲ್ಲಿ ನನ್ ಮದ್ವೆಗೆ ಬರೋದನ್ನ ಮಾತ್ರ ಮರಿಬೇಡ. ನನ್ ಮದ್ವೆಲಿ ಫುಡ್ಡು ಒಂದ್ ರೇಂಜಲ್ಲಿ ಇರತ್ತೆ, ತಿಂದು ಹೋಗುವಂತೆ. ಎಲ್ಲ ಐಟಮ್ಸ್ ಗಂಟ್ಲಲ್ಲಿ ಇಳಿದೇ ಇದ್ರು ಕನಿಷ್ಠ ಸ್ವಲ್ಪನಾದ್ರೂ ತಿಂದು ಹೋಗುವಂತೆ, ಸರಿನಾ? ತುಂಬಾ ಮೆರಿಬೇಡ ನಿಹಾರಿಕಾ. ಏಟು ತಿಂದ ಪ್ರತಿ ಸರಿ ಇನ್ನಷ್ಟು ಕೋಪದಲ್ಲಿ ಅದನ್ನ ಮೀರಿದ ಪ್ರತಿಕಾರದ ಜೊತೆಗೆ ಪ್ರಣಾಳಿಕೆನ ಸಿದ್ಧ ಮಾಡ್ಕೋತೀನಿ. ವಿಕಾಸ್ ಈ ಗೇಮಿಂದ ಕ್ವಿಟ್ ಆದ ಅಂತ ಅನ್ಕೋಬೇಡ. ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಪೂರ್ತಿಯಾಗಿ ನನ್ನ ಕಡೆ ತಿರುಗಿಸ್ಕೊಂಡಿದ್ದೀನಿ. ನೀನೇನು ಮಾಡೋಕ್ಕಾಗಲ್ಲ. ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಬಯಲಾಗಬೇಕು ಅಂತ ಅವನಿ ಕೂಡ ತುಂಬ ಪ್ರಯತ್ನ ಮಾಡಿದ್ಲು. ಇವಾಗ ಅವನಿ ಕೂಡ ಏನೂ ಮಾಡಲಿಲ್ಲ. ದುಬೈಗೆ ಟಿಕೆಟ್ ಸ್ಪಾನ್ಸರ್ ಮಾಡು ಅಂತೀಯಾ? ನಿಹಾರಿಕಾ ಆಡಿದ ಆಟಕ್ಕೆ ನಾನೇ ತಲೆ ಕೆಟ್ಟು ಹೋಗ್ತಿದ್ದೀನಿ. ಅವನಿ ಅದು ಹೇಗೆ ತಡ್ಕೋತಿದ್ದಾಳು? ಸುಮ್ಮನೆ ಮಾತಿಗಲ್ಲ, ನಿಹಾರಿಕನ್ಗಿಂತ ಅವನಿನೇ ಮೇಲು. ಯಾವುದೇ ಪರಿಸ್ಥಿತಿಲೂ ನಿಹಾರಿಕನ್ ಬಿಡಲ್ಲ.
ನೋಡ್ತಿದ್ರೆ ಪಾಪ ಅನಿಸ್ತಿದೆ ಅವನಿ. ಯಾಕ್ ಪಾಪ? ಬೀದಿಗೆ ಬಿದ್ದಿದ್ಯಲ್ವಾ ಅದಕ್ಕೆ. ಅಷ್ಟೊಂದ್ ಕರುಣೆ ಬೇಡ. ಯಾಕೆ ಅಂದ್ರೆ ನಿನ್ ಕಾರಲ್ಲಿ ನಾನ್ ನಡ್ಕೊಂಡು ಅಷ್ಟೇ ವ್ಯತ್ಯಾಸ. ಇಬ್ರು ರೋಡಲ್ಲೇ ಇದೀವಿ. ನೆಗೆಟಿವ್ಸ್ನ ಕೂಡ ಪಾಸಿಟಿವ್ ಆಗಿ ಬದಲಾಯಿಸ್ಕೋತೀಯ. ಅದೇ ನಿನ್ ದೊಡ್ಡತನ. ಇನ್ನೊಂದ್ ವಿಷಯ, ಏನೋ ನನ್ ಕಾಲಿಗಿರೋಷ್ಟು ಗ್ಯಾರಂಟಿ ನಿನ್ ಕಾರಿಗಿರಲ್ಲ. ಅದೇನು? ಯಾವ ಕ್ಷಣದಲ್ಲಿ ಬೇಕಿದ್ರೂ ನಿಂತೋಗ್ಬೋದಲ್ವಾ? ದಟ್ಸ್ ಇಂಪಾಸಿಬಲ್. ದಟ್ಸ್ ಪಾಸಿಬಲ್ ನಿಹಾರಿಕಾ. ಪಂಕ್ಚರ್ ಆಗ್ಬೋದು, ಬ್ರೇಕ್ ಫೇಲ್ ಆಗ್ಬೋದು, ಆಯಿಲ್ ಆಗೋಗ್ಬೋದು, ಏನ್ ಬೇಕಿದ್ರೂ ನಡಿಬೋದು. ಅದಕ್ಕೆ ಹೇಳ್ತಿದ್ದೀನಿ, ಯಾವ ಕ್ಷಣದಲ್ಲಾದ್ರೂ ನಿಂತೋಗ್ಬೋದು ಅಂತ. ನಿಂಗೂ ನನ್ ಬಾವಂಗೂ ನಡೆಯೋ ಮದ್ವೆ ತರ. ಎಲ್ಲಿಂದ ಎಲ್ಲಿಗೆ ಹೋಲಿಸ್ತಿದ್ಯಾ ಅವನಿ? ಇನ್ನು ನಿನಗೆ ನನ್ ಶ್ರೀಕರ್ ಮೇಲೆ ಆಸೆ ಇರೋ ಹಾಗಿದೆ? ನನ್ ತಾಳಿ ಮೇಲೆ ನಂಗೆ ನಂಬಿಕೆ ಇದೆ. ಅದು ನಿನ್ಗೆ ಭವಿಷ್ಯದಲ್ಲಿ ಖರ್ಚಿಗೆ ದುಡ್ಡಿಲ್ಲದೆ ಇದ್ದಾಗ ಹಡ ಇಡೋದಕ್ಕೆ ಯೂಸ್ ಆಗತ್ ಬಿಡು. ಹೌದಾ? ಹಾಗಾದ್ರೆ ನೋಡೋಣ. ಸದ್ಯದಲ್ಲೇ ಮದ್ವೆ ಕರೆಯೋದು ಕೂಡ ಸ್ಟಾರ್ಟ್ ಆಗತ್ತೆ. ಇನ್ನು ನಿನ್ ನೋಡೋದೇನಿದೆ? ಹಸೆ ಮನೆ ಮೇಲೆ ಮದ್ವೆಗಳೇ ನಿಂತೋಗ್ತಿದೆ. ಅನ್ಯಾಯವಾಗಿ ಇನ್ನೊಂದ್ ಹೆಣ್ಣಿನ ತಾಳಿ ಕಿತ್ಕೋಬೇಕು ಅಂತ ನೋಡ್ತಿದ್ಯಾ? ನಿನ್ ಮದ್ವೆ ಒಂದ್ ಕನ್ಸಾಗುಳಿಯತ್ತೆ. ನೀನ್ ಹೀಗೆ ಮಾತಾಡ್ತಾ ಇರು. ನನ್ಗಿನ್ನೂ ಹಠ ದ್ವೇಷ ಬೆಳೀತಾನೆ ಇರತ್ತೆ. ನಿನ್ ಹಠ ನಿನ್ನ ಪತನದ್ವರೆಗೂ ತಗೊಂಡು ಹೋಗುತ್ತೆ. ನೋಡ್ತಾ ಇರು. ಅವನಿ, ಏನ್ ಚಿಕ್ಕಮ್ಮ? ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಏನ್ ಇತ್ತೀಚೆಗೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಅತ್ತೆ ಮನೇಲಿ ಇದ್ದೆ ಅಲ್ವಾ, ಅದಕ್ಕೆ ಕಾಣಿಸ್ಲಿಲ್ಲ. ಅಕ್ಕನ್ನ ಸೌಮ್ಯನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದಿಕ್ಕೆ 4 ದಿನ ಇದ್ಬಿಟ್ ಬಾ ಅಂತ ಕಳ್ಸಿದ್ರು. ನಿನ್ ಗಂಡ ಅಂತೂ ತುಂಬಾ ಒಳ್ಳೆಯವನಮ್ಮ, ಅದೃಷ್ಟವಂತೆ ನೀನು. ಹೌದು ಚಿಕ್ಕಮ್ಮ, ನಾನು ತುಂಬಾ ಅದೃಷ್ಟವಂತೆ. ಎಲ್ಲ ದಿನಾನೂ ಒಂದೇ ತರ ಇರಲ್ಲ ಅಲ್ವಾ ಅವನಿ? ಈ ಹುಡುಗಿ ಯಾರು? ಈ ಹುಡುಗಿನ ನಂಗೆ ತಂಗಿ ತರ ಆಗ್ತಾಳೆ ಚಿಕ್ಕಮ್ಮ. ಹೌದಾ? ಜಾತಕದಲ್ಲಿ ಕುಜದೋಷ ಇದೆ. ಅದಕ್ಕೆ ತುಂಬಾ ದಿನದಿಂದ ಈ ಹುಡುಗಿಗೆ ಮದ್ವೆನೇ ಆಗ್ತಿಲ್ಲ. ಹೌದಾ ಪಾಪ? 2ನೇ ಮದ್ವೆ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಇದ್ರೆ ನೋಡ್ಕೊಡು ಅಕ್ಕ, ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದಾಳಮ್ಮ. ಆದ್ರೂ ಎಷ್ಟು ಕಷ್ಟ ಅಲ್ವಾ? ಕಳೆ ಜನ್ಮದ ಪಾಪಗಳು ಈ ಜನ್ಮದ ತಪ್ಪೋ ಇರತ್ತೆ ಅಲ್ವಾ ಚಿಕ್ಕಮ್ಮ? ಅದಕ್ಕೆ ಇಂಥ ಜನ್ಮ ಬಂದಿದೆ ಪಾಪ. ನನಗ್ ಗೊತ್ತಿರೋ ಸಂಬಂಧ ಯಾವ್ದಾದ್ರು ಇದ್ರೆ ನಾನ್ ನಿನಗೆ ಹೇಳ್ತೀನಿ ಬಿಡಮ್ಮ. ತುಂಬಾ ಸಂತೋಷ ಚಿಕ್ಕಮ್ಮ. ಸರಿ ಬರ್ತೀನಿ. ನೀನೇನ್ ಬೇಜಾರ್ ಮಾಡ್ಕೋಬಿಡಮ್ಮ. ಹೋಗ್ಲಿ ಬಿಡು. ಈ ರೀತಿಲಾದ್ರೂ ನೀನ್ ಈಗೋನ ಸ್ಯಾಟಿಸ್ಫೈ ಮಾಡ್ಕೋತಿದ್ಯಾ? ಇರೋದನ್ನೇ ತಾನೇ ಹೇಳಿದ್ದು. ಶ್ರೀಕರ್ನ ನಮ್ ಯಜಮಾನ್ರು ಅಂತ ಹೇಳ್ತಿದ್ಯಾ? ಆ ಬಂಧ ಇನ್ನೆಲ್ಲಿದೆ? ದೂರ ಆಯ್ತಲ್ವಾ? ನಿನ್ ಗಂಡನ್ ಜೊತೆ ಆ ಕುಟುಂಬದ ಜೊತೆ ದೂರ ಆಗೋದಕ್ಕೆ ನನ್ ಭಾವ ನನ್ ಕತ್ತಿಂದ ತಾಳಿನೇನ್ ತೆಗ್ದಿಲ್ಲ ಅಲ್ವಾ? ನನ್ನ ಹತ್ರನೇ ಭದ್ರವಾಗಿದೆ. ಇನ್ನೂ ಮದ್ವೆ ಆಗದೆ ಇರೋ ನಿನಗೆ ನನ್ ಭಾವನ್ ಮೇಲೆ ಏನೋ ಅಧಿಕಾರ ಇರೋ ಹಾಗೆ ಮಾತಾಡ್ತಾ ಇದ್ಯಾ? ಮತ್ತೆ ತಾಳಿ ಕಟ್ಟಿಸ್ಕೊಂಡಿರೋಳು ನನಗೆಷ್ಟು ಅಧಿಕಾರ ಇರ್ಬೇಕು ಹೇಳು? ಬಾಯ್. ನಮ್ ಮದ್ವೆ ಆದ್ಮೇಲೆ ನಿನಗ್ ಮೆರೆಯೋದಕ್ ಸಮಯ ಇರಲ್ಲ ಬಿಡು. ನಿನ್ ಕಾರ್ ಜೊತೆಗೆ ನಿನ್ ಮದ್ವೆಗೂ ಕೂಡ ಸ್ಟಾರ್ಟಿಂಗ್ ಟ್ರಬಲ್ ಸ್ಟಾರ್ಟ್ ಆಯ್ತು. ನಿಂತ್ಕೋ.